ಅವರನ್ನೆಲ್ಲ ಧರೆಗೂಡಿಸಿದರೆ, ನಿಜ ನಿಜ, ದೇವಿ ಮಂದಿರವನ್ನು ಕೆಳಹಿದಿರೆ ಸತ್ಯ, ಋಷಿ ಆಶ್ರಮಗಳನ್ನು ನುಚ್ಚನೂರು ಮಾಡಿದರೆ, ಧ್ವಂಸಗೊಯ್ದರೆ, ಹೌದು. ಯಾಕೆ ಸ್ವಾಮಿ? ಯಾರೂ ನನ್ನ ಮಾತನ್ನು ಅಲ್ಲಗಳೆಯಬಾರದು. ನಾನೇ ದೇವರು, ನನ್ನನ್ನೇ ಎಲ್ಲರೂ ಆರಾಧಿಸಬೇಕು. ಪ್ರಾಣೇಶ, ಹಾಗಾದರೆ ಪ್ರಜಾಜನರ ಮೇಲೆ ಬಲಾತ್ಕಾರವೇ? ಹೌದು ಸ್ವಾಮಿ. ನಾನು ದೇವಿಯನ್ನು ಪೂಜಿಸುವವಳಲ್ವೇ? ನನ್ನ ಮನೆ ಮಂದಿರದಲ್ಲಿ ದೇವಿಯ ಮೂರ್ತಿಯನ್ನೇ ಇರಿಸಿ ಆರಾಧಿಸುವಂತಹ ನನ್ನ ಮೇಲೆ ಯಾಕಿಲ್ಲ ಸ್ವಾಮಿ ನಿಮ್ಮ ಬಲಾತ್ಕಾರ? ಯಶೋಮತಿ, ಆವೇಶ ಪಡಬೇಡ. ನಾನು ಹೇಗೆ ದೈತ್ಯ ಕುಲಕ್ಕೆ ಚಕ್ರವರ್ತಿಯೋ ಹಾಗೇ ನೀನು ಚಕ್ರವರ್ತಿನಿ. ನನ್ನ ಆಜ್ಞೆ ಏನಿದ್ರು ನಿನ್ನನ್ನು ಬಾಧಿಸಲಾರದು, ನಿನ್ನ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗದು. ಸ್ವಾಮಿ, ನೀವು ಸೋಲುವುದಲ್ಲದೆ ನನ್ನನ್ನು ಸೋಲಿಸಿ ಬಿಟ್ಟಿರಿ ಸ್ವಾಮಿ. ಒಂದು ಮಾತು ಕೇಳಲೆ ನಿಮ್ಮಲ್ಲಿ. ಏನು? ಆತ್ಮಾರಾಧನೆಯಿಂದ ನಿಮಗೆ ಸಿಗುವಂತಹ ಲಾಭವಾದರೂ ಏನು? ಆ ನಿನ್ನ ಜಗನ್ಮಾತೆಗೆ ಸಿಗುವ ಲಾಭವೇನು ಹೇಳು? ಅವಳಿಗೆ ಎಲ್ಲಿಯ ಲಾಭ ಸ್ವಾಮಿ? ಅವಳಿಗಲ್ಲ ಲಾಭ, ಮತ್ತೆ ಬದಲಾಗಿ ಅವಳನ್ನು ಪೂಜಿಸುವಂತಹ ಭಜಕರಿಗಿರುವ ಲಾಭ. ಉಳಿದಿರುವಂತಹ ಶಿಷ್ಟರ ಕುಲವನ್ನು ರಕ್ಷಿಸುವುದಕ್ಕಾಗಿ, ನಮ್ಮೆಲ್ಲರನ್ನು ಶಿಕ್ಷಿಸುವುದಕ್ಕಾಗಿ ಬಂದವಳು ಸ್ವಾಮಿ. ನಿನಗೇನೋ ಭ್ರಮೆ? ಇಲ್ಲ. ನಿನಗೇನೋ ಭ್ರಮೆ? ಇಲ್ಲ. ಆಕೆ ಜಗನ್ಮಾತೆಯೇ ಹೌದಾದರೆ ದಾನವ ಕುಲವನ್ನು ಯಾಕೆ ಕೊಲ್ಲುತ್ತಾ ಬರ್ತಾ ಇದ್ದಾಳೆ? ಎಲ್ಲರನ್ನೂ ರಕ್ಷಿಸಬೇಕಲ್ಲ ತಾಯಿಯಾಗಿ. ನಾವೆಲ್ಲರೂ ಸಮಾನರಲ್ಲವೇ? ನಾವು ಅವಳ ಮಕ್ಕಳಲ್ವೇ? ಹಾಗಾದ್ರೆ ಆಗಲೇ ಹೇಳಿದೆ, ಉಳಿದಿರುವಂತಹ ಶಿಷ್ಟರ ಕುಲವನ್ನು ರಕ್ಷಿಸುವುದಕ್ಕಾಗಿ ಅವಳು ಬಂದಿದ್ದಾಳೆ. ಅಷ್ಟೇ ಸ್ವಾಮಿ. ಇಡೋ, ಹೆದರಿಕೆ ಬೇಕಾದ್ದಿಲ್ಲ. ಬ್ರಹ್ಮನಿಂದ ಅಜೇಯವಾದಂತಹ ವರಬಲವನ್ನು ಪಡೆದಿರುವಂತಹ ಅರುಣ ಅಮರನಾಗಿದ್ದಾನೆ, ಅಮರನಾಗಿದ್ದಾನೆ. ಧರ್ಮದ ಎಣ್ಣೆಯೇ ಬತ್ತಿ ಹೋದ ಮೇಲೆ ವರದ ದೀಪ ಉರಿಯುವುದಕ್ಕಿದೆ ಸ್ವಾಮಿ. ಅಮರತ್ವವಂತೆ ಅಮರತ್ವ. ಎಲ್ಲವನ್ನು ಬಿಟ್ಟಂತಹ ನಮಗೆ ಎಲ್ಲಿಯ ಸ್ವಾಮಿ ಅಮರತ್ವ? ಆ ಜಗನ್ಮಾತೆಯಲ್ಲಿ ವೈರತ್ವ ಕಟ್ಟಿಕೊಂಡು ನಾವು ಬದುಕುಳಿಯುವುದಕ್ಕೆ ಸಾಧ್ಯವೇ ಹೇಳಿ? ಯಶೋಮತಿ, ಈಗ ನಿನ್ನ ಜಗನ್ಮಾತೆಯ ಬಣ್ಣ ಬಯಲಾಗುತ್ತದೆ. ಹೇಗೆ? ಪಾಪ ಪುಣ್ಯ ಈಗ ಗೊತ್ತಾಗುತ್ತದೆ. ಕಳುಹಿದ್ದೇನೆ ವಜ್ರಜಂಗ ಕರಾಳ ವಕ್ರರನ್ನು. ದರ 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 ಅಂತ ಈಗ ಹೇಳಿ ತರ್ತಾರೆ ಇಲ್ಲಿಗೆ. ಈಗ ಕರಾಳ ವಕ್ರ ವಜ್ರಜಂಗಗಳನ್ನು ಚಂದಿಕೆಯಾಗಿ ಕೊಂದಿದ್ದಾಳೆ. ಎಲ್ಲವರು ಸಿದ್ಧರಾಗಿ ಮೂಲಬಲ ಸಹಿತ ಹೇಳಿ ನನ್ನ ವಿಜಯದ ಪಕ್ಷಿಯ ರೆಕ್ಕೆ ಮುರಿದ ಪಿಶಾಚಿಯನ್ನು ಹೋಗಬೇಡಿ ಸ್ವಾಮಿ, ನಿಲ್ಲಿ. ಬಿಡೋ ನನ್ನನ್ನು. ನಾನು ಬಿಡಲಾರೆ ನಿಮ್ಮನ್ನು. ನೀವು ಹೋಗಕೂಡದು. ಯಾಕೆ ಈ ಹಠ ನಿನಗೆ? ಸ್ವಾಮಿ, ಏನು? ಲೋಕದಲ್ಲಿ ಯಾವ ಸತಿಯಾದರೂ ತನ್ನ ಮಾಂಗಲ್ಯವನ್ನು ತಾನಾಗಿ ತನ್ನ ಕೈಯಾರೆ ಆಹುತಿ ಕೊಡುವುದಿದೆಯೇ? ಹೋಗಬೇಡಿ ಸ್ವಾಮಿ, ಹೋಗಬೇಡಿ. ಅವಸರಿಸಬೇಡ, ಹಠ ಮಾಡಬೇಡ. ಯಾಕೆ? ಇದೋ ನಿನಗೆ ನಿನ್ನ ಸತೀತ್ವವನ್ನು ಮೆರೆಸುವಂತಹ ಹೊತ್ತು. ಹಾಗಾಗಿಯೇ ಗೆಲುವಿನ ಮುಗುಲ್ನಗೆಯ ಗೆಲುವನ್ನು ಹಾರೈಸಿ ಮುತ್ತಿನ ಆರತಿಯನ್ನೆತ್ತಿ ವಿಜಯ ತಿಲಕವನ್ನೆತ್ತಿ ನನ್ನನ್ನು ಬೀಳ್ಕೊಡು. ನೀನು ಬೀಳ್ಕೊಟ್ಟೆ ಎಂದಾದರೆ ವರಬಲದ ಜೊತೆಗೆ ನಿನ್ನ ಪಾತಿವ್ರತ್ಯದ ಸತೀತ್ವವು ಸೇರಿ, ಸತೀತ್ವದ ಮಹಾಬಲ ಸೇರಿ ಅಜಯನಾಗುತ್ತೇನೆ. ಸ್ವಾಮಿ, ನನಗಿದು ನನ್ನ ಸತೀತ್ವವನ್ನು ಮೆರೆಸಿಕೊಳ್ಳುವಂತಹ ಹೊತ್ತಲ್ಲ ಸ್ವಾಮಿ. ಮತ್ತೆ ಬದಲಾಗಿ ಅದನ್ನು ಉಳಿಸಿಕೊಳ್ಳುವಂತಹ ಹೊತ್ತು. ಹೇಗೆ ಉಳಿಸಿಕೊಳ್ತೀ? ನಾನು ಪ್ರಯತ್ನ ಪಡುತ್ತೇನೆ. ಹೇಗೆ? ನೀವು ಹೋಗಕೂಡದು ಸ್ವಾಮಿ. ನೀವು ಒಂದು ಹೆಜ್ಜೆ ಮುಂದಿಡಕೂಡದು. ಮತ್ತೆ ನಿಮ್ಮನ್ನು ಅರಸುತ್ತಾ ಅರಸುತ್ತಾ ಆ ಚಂಡಿಕೆ ನಮ್ಮ ಅರಮನೆಗೆ ಬರಲಾರೇ? ಅಂದ್ರೆ ಹಾಗೆ ಬಂದಾಗ ನಾನೇ ಮುಂದಕ್ಕೆ ಹೋಗಿ ಹೋಗ್ತೀಯಾ? ಹೋಗುತ್ತೇನೆ. ದಾನವ ಕುಲ ಸಾಮ್ರಾಟ್ ನೀನು ಹೌದು, ಅರುಣಾಸುರನ ಸತಿ ನೀನು ಹೌದು. ಸ್ವಾಮಿ, ಯುದ್ಧಕ್ಕೆ ಹೋಗುವುದಲ್ಲ ನಾನು. ಮತ್ತೆ ಬದಲಾಗಿ ಜಗನ್ಮಾತೆಯ ಪಾದಗಳಿಗೆ ಎರಗಿ ಸೆರಗೊಟ್ಟಿ
ಹತಿಗೆ ತತ್ತರಿಸಿ ಕೋಮಲೆಯು ತನ್ನ ಪತಿ ದೇಗದ ಸರಿಯುಳು ನಿಲ್ಲಿ ದೊರೆಯೋ ಹತನಾಗಿ ಕರಗಿ ಚಿನ್ನ ಚಿನ್ನ ಮಗ ಸತಿ ಕಟ್ಟು ವೀರ ಕಂಕಣ ತೋಳಿಗೆನ್ನ ಚಿನ್ನಾದಾಯ ಯಶೋಮತಿ, ಕಣ್ಣೀರ್ ಗರಿಬೇಡ, ಅಳಬೇಡ. ಹೌದು, ಮದುವೆಯಾದ ಆರೋಗ್ಯದಿಂದ ಇದುವರೆಗೂ ನಿನ್ನನ್ನೊಂದೇ ಒಂದು ಬಿರು ನುಡಿಗಳಿಂದಲೂ ನಾನು ನೋಯಿಸಿದವನಲ್ಲ. ಯಶೋಮತಿಯ ನಗುವನ್ನೇ ನಾನು ನಿರೀಕ್ಷಿಸುತ್ತಿದ್ದ. ಈ ಕಾಲದಲ್ಲಿ ತುಡುಕಿದೆ. ಆ ಚಂಡಿಕೆಯನ್ನು ತುಡುಕುವ ಎತ್ತದಲ್ಲಿ ಅಡ್ಡಿಯಾದಂತಹ ನಿನ್ನ ಮೇಲೆ ಕೈ ಮಾಡಿದೆ. ಛೇ ಛೇ, ತಪ್ಪಾಗಿ ಹೋಯಿತು, ಕ್ಷಮಿಸು. ಆದರೆ ಯಶೋಮತಿ, ಈಗಲೂ ಕಾಲ ಮಿಂಚಿಲ್ಲ. ಇದೋ ನನ್ನ ಗೆಲುವನ್ನು ಹಾರೈಸಿ ನನ್ನ ತೋಳಿಗೆ ವೀರ ಕಂಕಣವನ್ನು ಕಟ್ಟು. ಕಟ್ತೀಯ? ಖಂಡಿತವಾಗಿಯೂ ಕಟ್ಟುತ್ತೇನೆ. ನಿಮ್ಮ ಕೈಗೆ ವೀರ ಕಂಕಣ ಅಲ್ಲ, ಮತ್ತೆ ಅದು ಚಂಡಿಕೆಯ ಕೈಗೆ ಈ ಮಾಂಗಲ್ಯವನ್ನೇ ಕಿತ್ತು ರಕ್ಷಾ ಕಂಕಣವಾಗಿ ಕಟ್ಟುತ್ತೇನೆ. ಇಲ್ಲ, ಬಿಡಿರಲನ್ನು ಹೋಗಕೂಡದು. ನನಗೆ ಹೋಗಲೇಬೇಕು ಸ್ವಾಮಿ. ನನ್ನ ಮಾತು ಕೇಳಿಸುತ್ತಿಲ್ವೇ? ಹೇಳು. ನಿಮ್ಮ ಮಾತು ನನಗೆ ಕೇಳಿಸುತ್ತಾ ಇದೆ. ನನ್ನ ಮಾತನ್ನು ಕೇಳುವುದಿಲ್ವೇ? ಇಲ್ಲ, ನಿಮ್ಮ ಮಾತನ್ನು ನಾನು ಕೇಳಲ್ಲ. ಯಶೋಮತಿ, ಯಶೋಮತಿ, ಏನು ಸಾಧ್ವಿಯಾಗಿ ಧರ್ಮವನ್ನು ಮೀರುವೆಯೋ? ನನಗೆ ಬೇಕಾಗಿರುವುದು ಧರ್ಮದ ಪಟ್ಟ ಅಲ್ಲ ಸ್ವಾಮಿ, ಇದು ಸಾಮ್ರಾಟನ ಆಜ್ಞೆ. ನಿಮ್ಮ ಆಜ್ಞೆಗೆ ನಾನು ಸಾಮ್ರಾಜ್ಯ ಒಳಗಾಗಬೇಕಾಗಿಲ್ಲ. ಸಾಮ್ರಾಜ್ಞಿಯಾಗಿ ಕರ್ತವ್ಯವನ್ನು ಮರೆಯುವೆಯೋ? ಕರ್ತವ್ಯದ ಪಟ್ಟ ಯಾರಿಗೆ ಬೇಕು ಸ್ವಾಮಿ? ಹೋಗಬೇಡ, ಹೋಗಬೇಕು. ಕೆನ್ನೀರಿನ ನಡು ಮಡುವಿನ ನಡು ಕಣ್ಣೀರಿಳಿಸುತ್ತ ಸಖಿಯ ಸನ್ನೆಯೊಳಗೆ ಕರೆದೆಳೆದಳು ಮಾಲಿನಿ ಮಾಲಿನಿ ಮೌನಿಪ ಜವಾಲಿ ತನ್ನಯ ನುಡಿ ನಡೆಸುತ್ತ ಪದಿಗುಣದ ಪದ ಕೊಡಿಸಲಿ ಮಗಳೇ ಪೇಳಿನುತ ಕೊನೆಯರಿಕೆಯ ಪೇಳಿನುತ ಕಾಂತನ ಮಾಲಿನಿ ಮಗಳೇ ಮಾಲಿನಿ. ಏನಾಯ್ತಮ್ಮ? ಮಾಲಿನಿ, ಇಲ್ಲ, ನಾನಿನ್ನು ಹೆಚ್ಚು ಸಮಯ ಬದುಕಲಾರೆ ಮಾಲಿನಿ. ಇದು ಇದು ಸಾಯುವುದಕ್ಕಿಂತ ಮೊದಲು ನಿನ್ನೊಂದು ಒಂದೇ ಒಂದು ಉಪಕಾರವನ್ನು ಕೇಳುವೆ. ಏನಮ್ಮ? ನಡೆಸಿಕೊಡುವೆಯ ಮಗಳೇ? ಹೋಗು ಹೋಗು, ಚಾಮಾಲಿ ಮಹರ್ಷಿಗಳ ಬಳಿಗೆ ಹೋಗು ಮಗಳೇ. ಹೋಗಿ ಹೇಳು, ಸ್ವಾಮಿ, ನಿಮ್ಮಲ್ಲಿ ಅಂದು ದಿಟ್ಟತನದಿಂದ ಪ್ರತಿಜ್ಞೆಯನ್ನು ಕೈದಂತಹ ಯಶೋಮತಿ ಸತ್ತೇ ಹೋಗುವುದು. ಅಷ್ಟೇ ಅಲ್ಲ, ಅವತ್ತು ನನಗಿದ್ದಂತಹ ಮಾತನ್ನು ಉಳಿಸಿಕೊಡುವಂತೆ ಅವರನ್ನು ಬೇಡಿಕೋ ಮಗಳೇ. ನನ್ನ ಪ್ರಾಣವನ್ನಾದರೂ ಒತ್ತಿ ಇಟ್ಟಾದರೂ ಕಾಂತ ರಮಣ ತನ್ನೆಡೆ ಬರಿಸುತ್ತ ಪಾದಗಳನ್ನು ಪಿಡಿದು ಪದಧೂಳಿಯ ತನ್ನೆಯ ಹಣೆಗಿಡುತ್ತ ಸತಿರೌಣೆಯು ಕಾಂತನನು ಬಣ್ಣಿಸಿ ತ್ರೈ ಜಗದೊಡೆಯ ಮಗುನತ ವನಬಲವಿದ್ದರು ಸನ್ನುತ ಏಕಾಂಗಿಯುನಿ ಎನ್ನುತ್ತಲ ಸುತುರೆಯೇ ಕಾಂತ ಇನ್ನಾದರೂ
ಬಿಡು ಚಲ ಕಾಂತ ಯಶೋಮತಿ, ನನ್ನನ್ನು ಕ್ಷಮಿಸಿ ಬಿಡು ಸ್ವಾಮಿ. ಕಾಯಿನ ವಾಚ ಮನಸ್ಸ ಸುಖವಾಗಲಿ ದುಃಖವಾಗಲಿ ನಿಮ್ಮೊಂದಿಗೆ ನಾನು ಇರುತ್ತೇನೆ ಎಂದು ಪ್ರತಿಜ್ಞೆಯನ್ನು ಮಾಡಿದವು. ಯಶೋಮತಿ, ಇವತ್ತಿಗಾದಾಗ ಆ, ನಿಮ್ಮನ್ನು ಒಪ್ಪಂಟಿಗಳಾಗಿ ಬಿಟ್ಟು ನಾನು ಹೋಗುತ್ತಾ ಇದ್ದೇನೆ. ಹಾಗೆನ್ನ ಬೇಡ ಯಶೋಮತಿ, ನೀವು ಅನಾಥರಾದಿರಿ ಸ್ವಾಮಿ. ನಿನ್ನನ್ನು ನಾನು ಉಳಿಸಿಕೊಳ್ತೇನೆ ಯಶೋಮತಿ. ಸ್ವಾಮಿ, ಇನ್ನು ಹೆಚ್ಚು ಸಮಯ ಬದುಕಲಾರೆ. ನನ್ನ ಒಂದೇ ಒಂದು ಮಾತನ್ನು ನೆರವೇರಿಸಿಕೊಡುವಿನ ಸ್ವಾಮಿ. ಏನದು ಯಶೋಮತಿ? ಹೇಳು, ಒಂದೇಕೆ 100 ಮಾತುಗಳನ್ನು ಹೇಳು, 100 ನಡೆಸಿಕೊಡ್ತೇನೆ. ಇನ್ನು ಕಾಲ ಮಿಂಚಿಲ್ಲ ಪ್ರಾಣೇಶ. ಹೋಗಿ ಹೋಗಿ ಆ ಜಗನ್ಮಾತೆಯಲ್ಲಿ ಮಾಡಿದ ತಪ್ಪನ್ನು ಒಪ್ಪಿ ಕ್ಷಮೆಯನ್ನು ಕೇಳಿ ನಿಮ್ಮನ್ನು ಉಳಿಸಿಕೊಳ್ಳಿ. ಯಶೋಮತಿ, ಯಶೋಮತಿ, ಈ ಮಾತೊಂದನ್ನು ಬಿಟ್ಟು ಹೇಳು. ಇದೋ ಇಂದಿನ ಕಾಳಗದಲ್ಲಿ ನನ್ನ ಹೊರಬಲವನ್ನು ಮೀರಿ ಆಕೆ ನನ್ನನ್ನು ಕೊಂದಳು ಎಂದಾದರೆ ಖಂಡಿತವಾಗಿಯೂ ಆಕೆಯನ್ನು ಜಗನ್ಮಾತೆ ಎನ್ನುವುದಾಗಿ ನಾನು ಪೂಜಿಸುತ್ತೇನೆ. ಈ ಕಾಲದಲ್ಲಿ ನನ್ನ ಕೈಯನ್ನು ಕಟ್ಟಬೇಡ ಯಶೋಮತಿ. ಪ್ರಾಣೇಶ, ಇಲ್ಲ ಸ್ವಾಮಿ, ಇಲ್ಲ ಇಲ್ಲ, ಇದು ಸ್ವಾಮಿ ನನ್ನ ಒಂದೇ ಒಂದು ಆಸೆ. ಇನ್ನು ಒಂದಲ್ಲ 10 ಹಲವು ಜನ್ಮಗಳಿದ್ದರೂ ಪ್ರತಿ ಜನ್ಮದಲ್ಲೂ ನೀವೇ ನನಗೆ ಪತಿಯಾಗಿ ಬರಬೇಕು ಸ್ವಾಮಿ. ನೀವೇ ನನಗೆ ಪತಿಯಾಗಿ ಬರಬೇಕು. ನಿನ್ನ ಪತಿಯಾಗುವುದು ನನ್ನ ಸೌಭಾಗ್ಯ ದೇವಿ, ನನ್ನ ಸೌಭಾಗ್ಯ ಯಶೋಮತಿ. ಅದು ಅಲ್ಲಿ ನೋಡಿ, ಯಾರೋ ನನ್ನನ್ನು ಬಾ ಯಶೋಮತಿ, ಬಾ ಬಾ ಎಂದು ಕರೆಯುತ್ತಾ ಇದ್ದಾರೆ. ನಾನಿರುವಾಗ ನನ್ನ ಹೆಂಡತಿಯನ್ನು ಕರೆಯುವ ಧೈರ್ಯ ಯಾರಿಗೆ? ಕೆಟ್ಟವರು. ಹೌದು, ಇವಳಿಗೆಲ್ಲಿಯೋ ಹುಚ್ಚು. ಎಂತದ್ದು ಶಬ್ದ ಎಂತದ್ದು? ಸುಮ್ಮನೆ ಯಾರೋ ಕರೆಯುತ್ತಾರಂತೆ. ಯಾರು? ಅಮುಗ ಬರ್ಲಿ. ಈಗ ನಾನು ಯಶೋಮತಿ, ಯಾರು ಇಲ್ವೇ? ಮೇಲೆ ಹೇಳು, ಇಲ್ಲಿ ನೋಡು, ಯಾರೂ ಇಲ್ಲ, ಯಾರೂ ಇಲ್ಲ. ಹೇಳಿ ಯಶೋಮತಿ, ಯಶೋಮತಿ, ಒಮ್ಮೆ ಮಾತನಾಡಿ ಯಶೋಮತಿ, ಯಶೋಮತಿ. ಅರಗರ ಎದಗೆ ಭುವನತ್ರಯ ಎನಗೆ ತಗೆ ದೇವತ್ರವು ಮಿಗಿಲಿದಗೆ ವರಮಲ ಭೋಗೆಗಳು ಮನದನ್ನೇ ಹಾ ಯಶೋಮತಿಯೇ ಕಡಗುಲ ಭಾಗ್ಯದ ಭಾಸ್ಕರ ಮುಳುಗುವ ಸಿಂಹಾಸನ ಇಳಿದಲುಗಿದ್ದು ತಲೆಯೊಡೆದುಡಿದುದು ಕಲಶವಿದ ಕಟ ಒಲಿದು ಪಿಡಿದ ಕರ ದಯವಿರದಳಿದಿತು ಕ್ಷಮಿಸು 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 ನಾನುಳಿಯನು ಜೀವನದ ಸಿರನು ಕಳೆದಿಲ್ಲ ಕಟಕಟ ನಾನುಳಿಯನು ಉಳಿಯನು ಉಳಿಯನು ಕ್ಷಮಿಸು ಯಶೋಮತಿ ಇಲ್ಲದ ಋಣನಾದೆನೆ ನಾನು. ನನ್ನ ಬಾಳಲ್ಲಿ ಯಶೋಮತಿ, ಯಶೋಮತಿ ನಿಲ್ಲುವೆ. ಅಯ್ಯೋ, ನಾನಾಗಿ ನನ್ನ ಕೈಯಾರೆ ನನ್ನ ಭಾಗ್ಯದ ಭಾಸ್ಕರನನ್ನು ಅಳಿಯಗೊಟ್ಟೆನಲ್ಲ. ಶಿವನೇ, ಏನಾಗಿ ಹೋಯಿತು? ಏತಕ್ಕೆ ಭುವನತ್ರಯ, ಏತಕ್ಕೆ ಸೌಭಾಗ್ಯ, ಏತಕ್ಕೆ ನನಗೆ ಸಿಂಹಾಸನ? ಯಶೋಮತಿ, ನೀನಿಲ್ಲದ ಜೀವನ ಬರೇ ಮರುಳು, ನೀನಿಲ್ಲದ ಜೀವನ ಬರೇ ಮರುಳುಗಾಡಿನ ಜೀವನ. ಯಶೋಮತಿ, ನನಗೆ ಈ ಮರುಳುಗಾಡು ಬೇಡ, ನನಗೆ ಈ ನೀರಿಲ್ಲದ ಮರುಳುಗಾಡು ಬೇಡ. ಯಶೋಮತಿ,
ನಾನು ನಿನ್ನೊಂದಿಗೆ ಬರುವೆ. ಓಯ್, ಪರಬ್ರಹ್ಮ ಸ್ವರೂಪಿಯಾದ ನೀವೇ ಹೀಗೆ ಹತ್ರ ಹೇಗೆ ಸ್ವಾಮಿ? ಅದು ಹೌದು. ನನಗೊಂದು ಹುಚ್ಚು ಬಂದದ್ದು ನೋಡಿದ. ನಾನು ಅಳುವುದು ಪರಬ್ರಹ್ಮ. ನಾನು ಯಾರ್ಯಾರನ್ನೋ ಸಾಯಿಸುವುದು, ಯಾರ್ಯಾರನ್ನೋ ಬದುಕಿಸುವಂತಹ ಆ ಮಹಿಮೆ ನನ್ನದ್ದು. ಮತ್ತೆ ನನ್ನ ಹೆಂಡತಿಯನ್ನು ನನಗೆ ಬದುಕಿಸಿಕೊಳ್ಳುವುದಕ್ಕಾಗುವುದಿಲ್ವ? ನಾನು ಹೇಳಿದ್ರೆ ಬದುಕಿ ಎದ್ದು ಈಗ ಬರ್ತಾಳೆ. ಯಶೋಮತಿ, ಇದೋ ನೀನು ಸತ್ತಿಲ್ಲ. ನಾನು ಹೇಳ್ತೇನೆ, ನಿನ್ನ ಗಂಡಾರುಣ ಹೇಳುತ್ತಿದ್ದಾನೆ. ಹೇಳು ಹೇಳು ಹೇಳು. ಈಗ ಹೇಳ್ತಾಳೆ, ಈಗ ಬರ್ತಾಳೆ. ಪ್ರಾಣಕಾಂತ ಅಂತ ಹೇಳ್ತಾಳೆ. ನಾನು ಕಾಂತೆ ಅಂತ ಅವಳ ಹೆಗಲಿಗೆ ಮಲಗಿದ್ದೆ. ಹಾ, ಮೋಸ ನನ್ನಿಂದಲೇ. ಸಂಕಲ್ಪ ಸಾಕಾಗಲಿಲ್ಲ. ಸಂಕಲ್ಪ ಸರಿಯಾಗಲಿಲ್ಲ. ಮಾತ್ರ ಅಲ್ಲ, ನಾನು ಹೇಳಿದ್ದೆಂಥದ್ದು ನಿನ್ನ ಗಂಡ ಬದುಕಿಸು, ಪರಬ್ರಹ್ಮ ಅಂತ ಆಗಬೇಡುವೆ. ಒಟ್ಟು ಮಂತ್ರ ಎಲ್ಲ ಅದಲು ಬದಲಾದರೆ ಏನೇನೋ ಆಗುತ್ತದೆ ಅಂತ ಇದಕ್ಕೆ ಹೇಳುವುದು ಅಲ್ವೇ? ಹಾಗಾಗಿ ಇದು ಪರಬ್ರಹ್ಮನ ಆಜ್ಞೆ. ಯಶೋಮತಿ, ಈಗ ಮತ್ತೆ ಹೇಳದಿದ್ರೆ ಇಲ್ಲ ಮಾರ, ಇಲ್ಲ ಇಲ್ಲ. ಹಾಗಾದ್ರೆ ನಾನು ನನ್ನ ಕಾಂತೆಯ ಹತಿಗೆ ಕಾರಣ ಮಾಯಕದ ಹೆಣ್ಣು. ತಡ ಮಾಡುವುದಿಲ್ಲ ಅವಳನ್ನೇ. ಯಶೋಮತಿ ದೇವಿಯರು ಸುಳಿದರು. ಹೌದೇ? ಅವರ ಗಂಡನ ಕೊನೆಯ ಇಚ್ಛೆಯಂತೆ ಅವರ ಗಂಡನಿಗೆ ಮೋಕ್ಷವನ್ನು ಕೊಡಿಸಬೇಕು. ಈಗಲಿದ್ದಾನೆ ಅರುಣಾಸುರ. ಯುದ್ಧರಂಗದಲ್ಲಿ ಇವರು ಯಕ್ಷಕನ್ನಿಕೆಯರು. ಇವರ ಶಾಪ ವಿಮೋಚನೆ ಆಗುವುದಕ್ಕಾಗಿ ನನಗೆ ಆ ತೀರ್ಥವನ್ನು ಇವರಿಗೆ ಪ್ರೋಕ್ಷಿಸುತ್ತೇನೆ. ಮರಳಿ ಮರಳಿ ಬಂಡೆಯನ್ನು ಸೇರಿಕೊಳ್ಳುವೆಯಾ? ಇದೋ ಹಿಡಿದಂತಹ ಚಂದ್ರ ಇದೆ.
ನಂಬಿ ಭಾವದಿಂದ ಅಭಿಷೇಕ ಬೆಸಗಿಯೇ ಅಮ್ಮ ಜಗದೀಶ್ವರಿ ಕಾಪಾಡಬೇಕು ತಾಯೇ. ಇದು ದೇವಲೋಕದಿಂದ ಬಂದಂತಹ ಎಳನೀರಿನ ಅಭಿಷೇಕವನ್ನು ನಿಮಗೆ ಮಾಡಿದ್ದೇವಮ್ಮ. ಮಾತೆ ನಾವಲ್ಲಿಗ ಮಾಲೆಯನ್ನು ನಿಮಗೆ ತೊಡಿಸಿದ್ದೇವೆ ತಾಯೇ. ಶಾಂತಳಾಗಬೇಕಮ್ಮ. ಅರುಣಾಸುರನ ವಧೆಯಾಗಿದೆ ತಾಯಿ. ಅವನಿಗೆ ಮೋಕ್ಷವನ್ನು ಕರುಣಿಸುವ ಮೂಲಕ ಲೋಕಕ್ಕೆ ಕ್ಷೇಮವನ್ನುಂಟು ಮಾಡಬೇಕು ತಾಯಿ. ನಿನ್ನ ಭೀಕರ ರೂಪವನ್ನು ಮರೆಗೊಳಿಸಿ ಸುಂದರ ಶಾಂತ ರೂಪದಿಂದ ಕಂಗೊಳಿಸಬೇಕು ತಾಯಿ. ಜಯ 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 ಜಗದಂಬೆ ಜಯ ಜಯ ಭ್ರಮರಾಂಬೆ ಜಯ ಜಯ ಲೋಕನಾಯಕಿ ಜಯ ಜಯದು ಪರ್ವತರಿ ಜಯದು ಕಾಮಾಗಿ ದಯದಿಂದ ತಲಹಿಮ್ಮ ತಾಯೇ ಅಮ್ಮ ತಾಯೇ ಭ್ರಮರಾಂಬಿಕೆ, ನಿನ್ನ ಮಹಿಮೆಯನ್ನು ಬಣ್ಣಿಸುವುದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ ತಾಯಿ. ದುಷ್ಟನು ವರಬಲವತ್ತನು ಅಂತ ಅರುಣಾಸುರನನ್ನ ವಧಿಸಿ ಲೋಕಕ್ಷೇಮವನ್ನು ಕೊಟ್ಟಂತಹ ನಿನ್ನ ಮಹಿಮೆ ಅಪಾರವಮ್ಮ. ಈ ಕ್ಷೇತ್ರದಲ್ಲಿ ನೀನು ನೆಲೆಯಾಗಿ ನಿಂತು ಭಕ್ತ ಜನರನ್ನು ಉದ್ಧರಿಸುತ್ತಾ ನಮ್ಮನ್ನು ಕ್ಷೇಮದಿಂದ ನೋಡಿಕೊಳ್ಳಬೇಕಾಗಿ ನಾವು ಕೇಳಿಕೊಳ್ಳುತ್ತೇವಮ್ಮ. ಜಯ 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 ಜಯ. ಆವಾತ ನಿನ್ನ ನಾರಿ ಕೀಳ ಸುಧಿಯಿಂದ ಆವಾತ ನಿನ್ನ ನಾರಿ ಕೀಳ ಸುಧಿಯಿಂದ ಓವಿ ಸಂಭಾವಿಸುವನವನಾಯ ಆವಾತ ಮಾಘ ಶುದ್ಧದ ಪೌರ್ಣಮಿಯ ದಿನದಿ ಮೀವ ನಂದಿನಿಯೊಳಿದ್ದವನಾದ ಜಾಬಾಲಿ ಮಹರ್ಷಿ, ಮಾತೆ ಭ್ರಮರ ದೇವೇಂದ್ರಾದಿ ಸುಮನಸರಿ, ನಿಮ್ಮ ಪ್ರಾರ್ಥನೆಯಂತೆ ಅರುಣಾಸುರಿಗೆ ಮೋಕ್ಷವನ್ನು ಕರುಣಿಸಿದ್ದೇನೆ. ಅರುಣಾಸುರ ಹಾಗೂ ಅವನ ಬಳಗದವರ ರಕ್ತ ಮಜ್ಜೆಗಳಿಂದ ಈ ಪ್ರದೇಶವು ಮಲಿನವಾಗಿದೆ, ದೂಷಿತವಾಗಿದೆ. ಆದುದರಿಂದ ನಾನು ಈ ಹಿಂದೆ ನಂದಿನಿಗೆ ಭಾಷೆ ಇತ್ತಂತೆ ಇಲ್ಲಿಗೆ ಪೂರ್ವ ಭಾಗದಲ್ಲಿ ನಂದಿನಿಯ ಕಡಿ ಪ್ರದೇಶದಲ್ಲಿ ಲಿಂಗ ರೂಪದಲ್ಲಿ ಉದ್ಭವಿಸುತ್ತೇನೆ. ಭ್ರಮರಾಂಬಿಕೆ ಅಥವಾ ದುರ್ಗಾ ಪರಮೇಶ್ವರಿ ಎಂದು ನಂಬಿದ ಭಕ್ತರಿಗೆ ಸದಾ ಮುಕ್ತಿಯನ್ನೆಯುತ್ತೇನೆ. ಸದಾ ಸರ್ವ ಅಭೀಷ್ಟಗಳನ್ನು ಸಿದ್ಧಿಸುತ್ತೇನೆ, ಬೆಂಬಿಡದೆ ಕಾಯುತ್ತೇನೆ. ಜಾಬಾಲಿ ಮಹರ್ಷಿಯು ಅವಿದು ಕುಳಿತ ಗುಹೆಯು ಮುಂದೆ ಆಮಲಕ ತೀರ್ಥ ಅಥವಾ ನೆಲ್ಲಿ ತೀರ್ಥವೆಂದು ಪ್ರಸಿದ್ಧವಾಗಲಿ. ನಾನು ನೆಲೆಸುವ ಈ ಕ್ಷೇತ್ರವು ಕಟೀಳ ಅಥವಾ ಕಟೀಲು ಕ್ಷೇತ್ರವೆಂದು ಪ್ರಸಿದ್ಧವಾಗಲಿ. ನಂದಿನಿಯು ನದಿಯಾಗಿ ಹರಿದ ಆ ಮಾಘ ಪೌರ್ಣಿಮೆಯ ದಿನದಂದು ನಂದಿನಿಯ ಪುಣ್ಯ ತೀರ್ಥದಲ್ಲಿ ಮಿಂದು ಹೂವಿನ ಪೂಜೆಯಿಂದಲೂ ಎಳನೀರಿನ ಅಭಿಷೇಕದಿಂದಲೂ ಕರಿಬಳೆ ಕುಂಕುಮ ಅರಶಿನ ಮುಂತಾದ ಸುವಸ್ತುಗಳಿಂದಲೂ ಯಾರು ನನ್ನನ್ನು ಪೂಜಿಸುತ್ತಾರೋ ಅಂತಹ ಭಕ್ತರಿಗೆ ಸದಾ ಸರ್ವ ಅಭೀಷ್ಟ ಸಿದ್ಧಿಯನ್ನು ಮಾಡುತ್ತೇನೆ ಹಾಗೂ ಬೆಂಬಿಡದೆ ಕಾಯುತ್ತೇನೆ. ನಿಮಗೆಲ್ಲರೂ ಮಂಗಳವಾಗಲಿ. ಸರ್ವಂ ಶುಭಂ ಭೂಯಾತ್. ದೇವೇಂದ್ರ, ನೋಡಿದೆಯ ಮಾತೆಯ ಮಹಿಮೆಯನ್ನು ನೋಡಿದೆಯ. ದುಷ್ಟಾಂತ ಅರುಣಾಸುರನನ್ನು ಕೊಂದು ಲೋಕಕ್ಷೇಮವನ್ನು ಉಂಟು ಮಾಡಿದಂತಹ ಮಾತೆ ನಮಗೆಲ್ಲರಿಗೂ ಆರಾಧ್ಯ ದೈವವಾಗಿಯೇ ಇಂದು ನೆಲೆ ನಿಂತಿದ್ದಾಳೆ. ಇಂತಹ ಈ ಕಟೀಲು ಮುಂದೆ ಸಕಲ ಲೋಕಗಳಲ್ಲೂ ಪ್ರಖ್ಯಾತಿಯನ್ನು ಪಡೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇಂತಹ ಈ ಪುಣ್ಯಪ್ರದವಾದಂತಹ ಈ ಆಖ್ಯಾನವನ್ನ ಯಾರು ಆಡಿಸುತ್ತಾರೋ, ಯಾರು ಆಡುತ್ತಾರೋ, ಯಾರು ಶ್ರದ್ಧಾ ಭಕ್ತಿಯಿಂದ ನೋಡುತ್ತಾರೋ ಅವರೆಲ್ಲರಿಗೂ ಮಾತೆ ಭ್ರಮರಾಂಬಿಕೆಯು ಆಯುರ ಆರೋಗ್ಯ ಸುಖ ಸಂಪತ್ತು ಪುತ್ರ ಸಂತತಿ ಎಲ್ಲವನ್ನೂ ನೀಡಿ ಕಾಪಾಡಲಿ ಎಂದು ಬೇಡುತ್ತಾ
ಪ್ರಸಂಗಕ್ಕೆ ಮಂಗಳವನ್ನು ಹಾಡುವರೇ ಸಭ್ಯ ಸಭಿಕರ ಅನುಮತಿಯನ್ನು ಕೋರ್ತೇವೆ. ಭದ್ರಂ ಶುಭಂ ಮಂಗಲ. ಶ್ರೀಧರದ ಜನೇತ್ರಿಯರು ದೋಷದಿ ನಡೆ ತರುತ್ತವರು ಮುದುರರೊಲಿದು ಮಂದಾಕದ ಇರಲಿ ಸೇದೆಯದಳಿದು ಗಿಟ್ಟಿದೆ ಮುದದಿಂದ ಮಾತದ ಕೀರಿಯ ಬಡೆಯಿರನುತ ಸರ್ವೇಶಾಗಿ ಆರತಿಯ ಎತ್ತಿರೆ ಶೋಭಾನೆ. ಕಟಿಲಿನ ಕೇತ್ರದಿ ತೋದಂತೆ ಹರಿಯುಳು ಬೆಸರಾಂತ ಕಟಿಲಿನ ಕ್ಷೇತ್ರದಿ ಸ್ಥಿರವಾಗಿ ನೆಲದಿಪ್ಪ ಶ್ರೀ ಭ್ರಮರಾಂಬಿಗೆ ಶರಣಗದ ಶ್ರೀ ತಳಬರಿ ಬಾಲಿಗೆ ದುರಿತ ನಿವಾರಕಿ ಭವಹರಿಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಶ್ರೀ ಭ್ರಮರಾಂಬಿಗೆ ಮಗ ಗಣಪಗೆ ಶ್ರೀ ಸುಬ್ರಹ್ಮಣ್ಯಗೆ ಮಂಗಲಂ ಮಂಗಲಂ ಶುಭ ಮಂಗಲಂ